ಆ 1 ಅವರ್ ನನಗೆ ಎಷ್ಟು ಪ್ರೀಶಿಯಸ್ ಅಂದ್ರೆ ಮಾಡಕ್ಕೆ ಎಷ್ಟು ಕೆಲಸ ಇರುತ್ತೆ. ಸೊ ಅಲ್ಲಿ ಸ್ಟಾರ್ಟ್ ವಿತ್ ರೀಡಿಂಗ್ ನ್ಯೂಸ್ ಪೇಪರ್. ನನ್ನ ಫೇವ್ರೆಟ್ ಇದೊಂದು ಬುಕ್ ಇದೆ, ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಪೇಷನ್ಸ್ ಆಲ್ರೈಟ್ ತಗೊಂಡ್ಬಂದು ತೆಗಿಬಿಡ್ತೀನಿ ಅದಕ್ಕೆ ಬೇಕಲ್ಲ. ಸರಿ ಓಕೆ, ಹೆಂಗೋ ತಗೊಂಡ್ಬಂದು ಹಿಂಗೆ ಕಿಗಿನ ಇದರೊಳಗೆ ಹಾಕಿದ್ರೆ ಆಯಿತು. ಸೆಟ್ ಸಮ್ಹೌ ನನಗೆ ನೇಚರ್ ಫ್ಲೋರಲ್ ಥೀಮ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಲೀವ್ಸ್ ಫ್ಲೋರಲ್. ಹಲೋ ಹೇಗಿದ್ರೆ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೋತೀನಿ. ಸಮಯ 11:30 ಆಗ್ತಾ ಬಂತು. ಇವತ್ತು ಮಂಗಳವಾರನ ಬುಧವಾರನ ಅಥವಾ ಗುರುವಾರ ಬಂದೇ ಬಿಟ್ಟ. ಟೈಮು ಹೇಗೆ ಕಳೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ನನ್ನ ಮಗಳು ಹಾಲಲ್ಲಿ ಜೋಲಿನಲ್ಲಿ ಮಲ್ಕೊಂಡಿದ್ದಾಳೆ. ಅವಳು ಮ್ಯಾಕ್ಸಿಮಮ್ ಮಲ್ಗೋದು 1 ಅವರ್. ಆ 1 ಅವರ್ ನನಗೆ ಎಷ್ಟು ಪ್ರೀಶಿಯಸ್ ಅಂದರೆ ಮಾಡೋಕ್ಕೆ ಎಷ್ಟು ಕೆಲಸ ಇರುತ್ತೆ. ಸೊ ಅಲ್ಲಿ ಸ್ಟಾರ್ಟ್ ವಿತ್ ರೀಡಿಂಗ್ ನ್ಯೂಸ್ ಪೇಪರ್. ನನ್ನ ಫೇವ್ರೆಟ್ ಕೆಲಸ. ಟೀ ಕುಡಿತಾ ನ್ಯೂಸ್ ಪೇಪರ್ ಓದೋದು, ಕರೆಂಟ್ ಅಫೇರ್ಸ್ ಎಲ್ಲ ತಿಳ್ಕೊಳ್ಳೋದು. ನಂದು ಬೆಸ್ಟ್ ಫೇವ್ರೆಟ್ ಸೆಕ್ಷನ್ ಅಂದರೆ ಲೈಫ್ ಸ್ಟೈಲ್ ಸೆಕ್ಷನ್. ಏನೇನೆಲ್ಲ ಹೊಸ ಟ್ರೆಂಡ್ಸ್ ನಡೀತಾ ಇದೆ, ಫೆಸ್ಟಿವಲ್ಸ್, ಜ್ಯುವೆಲ್ರಿ, ಟ್ರಾವೆಲಿಂಗ್, ಫುಡ್ ಎಲ್ಲ ಡೀಟೇಲ್ಸ್ನ ಓದೋದು ನನಗೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ನಾನು ಒಂದು ಡೈರಿನಲ್ಲಿ ಏನೇನೆಲ್ಲ ಟು ಡೂ ಲಿಸ್ಟ್ ಇದೆ ಅಂತೆಲ್ಲ ಬರ್ಕೊಂಡ್ಬಿಡ್ತೀನಿ. ಸೊ ಅದೆಲ್ಲ ಬರ್ಕೊಂಡು ಇನ್ನೇನು ನನ್ನ ಆ್ಯಕ್ಚುಯಲ್ ಕೆಲಸ ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ನನ್ನ ಮಗಳು ಎದ್ಬಿಡ್ತಾಳೆ. ಸೊ ಹಾಗೆ ನಡೀತಾ ಇದೆ ನಮ್ಮ ಜೀವನ ಸದ್ಯಕ್ಕೆ. ನೋಡೋಣ ಹೇಗೆ ಚೇಂಜ್ ಆಗುತ್ತೆ ಅಂತ. ನೀವು 11:30 ಏನು ಮಾಡ್ತೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಫೇವ್ರೆಟ್ ಟೈಮ್ ಆಫ್ ದ ಡೇ ಏನು ಅಂತ ನನಗೆ ತಿಳಿಸಿ. ಮತ್ತು ನೀವು ಏನು ಮಾಡ್ತೀರಾ ಆ ಟೈಮಲ್ಲಿ? ನಿಮ್ಮ ಫೇವ್ರೆಟ್ ಕೆಲಸ ಏನು? ಟೀ ಕುಡಿತೀರಾ, ಕಾಫಿ ಕುಡಿತೀರಾ, ಅಥವಾ ಕಷಾಯ ಕುಡಿತೀರಾ? ಏನು ಕೆಲಸ ಮಾಡೋಕ್ಕೆ ತುಂಬ ಮಜಾ ಬರುತ್ತೆ ಅನ್ನೋದನ್ನು ನನಗೆ ತಿಳಿಸಿ. ನಾನು ಟ್ರೈ ಮಾಡ್ತೀನಿ ಇಟ್ಸ್ ಪಾಸಿಬಲ್. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, ನನಗೆ ಸಿಗೋ ಟೈಮಲ್ಲಿ ನಾನು ಏನು ಮಾಡ್ತೀನಿ, ಒಂದು ಡೈರಿನಲ್ಲಿ ಎಲ್ಲ ಪಾಯಿಂಟ್ಸ್ನ ಬರ್ಕೋತೀನಿ ಅಂತ. ಅದ್ರ ಜೊತೆಗೆ ನಾನು ಇನ್ನೊಂದು ಇಂಪಾರ್ಟೆಂಟ್ ಕೆಲಸವನ್ನು ಮಾಡ್ತೇನೆ. ಸೊ ನನಗೆ ಒಂದು ವಾರದಲ್ಲಿ ಯಾವ್ಯಾವ ಕೆಲಸಗಳು ಇಂಪಾರ್ಟೆಂಟಾಗಿ ಆಗಬೇಕು ನನ್ನ ಕೈಯಲ್ಲಿರಲ್ಲ, ಬಟ್ ಸ್ಟಿಲ್ ನನಗೆ ಅದು ಆಗಬೇಕು ಅಂತ ಆಸೆ ಇರುತ್ತೆ. ಅದನ್ನು ಒಂದು ಸಪ್ರೇಟ್ ಬುಕ್ಕಲ್ಲಿ ಬರೀತೀನಿ. ಇದನ್ನು ಒಂದು ಮ್ಯಾನಿಫೆಸ್ಟೇಷನ್ ಅಂತ ನೀವು ಹೇಳ್ಬೋದು. ತುಂಬ ದೂರದಲ್ಲ. ಸೊ ಒಂದು ವಾರದಲ್ಲಿ ಈ ಕೆಲಸಗಳು ಆಗಬೇಕು ಅಂತ ನನಗಿರುತ್ತೆ. ಬಟ್ ನನಗೆ ಯಾಕೋ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇರಲ್ಲ ಅದರಲ್ಲಿ. ಆ ವಿಷಯಗಳನ್ನ ನಾನು ಅದ್ರಲ್ಲಿ ಬರಿತೀನಿ. ಸೊ ನಮ್ಗೆ ಹಿಂಗಾಗತ್ತೆ, ನಾವು ಟು ಡೂ ಲಿಸ್ಟ್ ಬರಿತೀವಿ, ನಮ್ಮ ಕೆಲಸಕ್ಕೆ ಹೋಗ್ಬಿಡ್ತೀವಿ. ಬಟ್ ಬೇರೆ ಡೈರಿ ತೆಗೆದು ಅದರಲ್ಲಿ ಎಲ್ಲ ಪಾಯಿಂಟ್ಸ್ನೆಲ್ಲ ಬರ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ, ನಮ್ಗೆ ಯೋಚನೆ ಮಾಡೋಕ್ಕೆ ನಮಗೆ ಟೈಮ್ ಇರಲ್ಲ. ನಮ್ಗೆ ಅದು ಏನಾಗುತ್ತೆ ಅಂದರೆ ದಿನ ಮಾಡೋ ಮೋಟಿವೇಶನ್ ಬರಲ್ಲ. ಸೊ ಅದಕ್ಕೆ ನಾವು ಏನು ಮಾಡ್ಬೋದು ಅಂದರೆ, ನಾನೊಂದು ಸಿಂಪಲ್ ಐಡಿಯಾನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ ಬುಕ್ಕಲ್ಲಿ ಬರಿಬೇಕು ಅಂತ ಇದ್ದೀರೋ, ಯಾವುದೋ ಸಿಕ್ಕಿರೋ ಬುಕ್ಕನ್ನೆಲ್ಲ ಬರಿಬೇಡಿ. ಒಂದು ಒಳ್ಳೆ ಗುಡ್ ಲುಕ್ಕಿಂಗ್ ಬುಕ್ನ ಇಟ್ಕೊಳ್ಳಿ. ನಾನು ನಿಮ್ಗೆ ಕೆಲವು ಎಕ್ಸಾಂಪಲ್ಸ್ನ ತೋರಿಸ್ತೀನಿ. ಸೊ ನನ್ನ ಹತ್ರ ನೋಡಿ ಇದೊಂದು ಬುಕ್ ಇದೆ, ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಈ ಥರ ಒಂದು ಲಾಕ್ ಸಿಸ್ಟಮಲ್ಲಿ ಅದು ವರ್ಕ್ ಆಗುತ್ತೆ ನೋಡಿ. ಈ ಥರ ಇದನ್ನ ಲಾಕ್ ತೆಗಿಯೋ ಥರ ಎಲ್ಲ ಆಪ್ಷನ್ಸ್ ಇದೆ. ಸೊ ಲಾಕ್ ತೆಗೆದು ಹೀಗೆ ಕ್ಲೋಸು ಓಪನು ಎಲ್ಲ ಮಾಡಿಬಿಟ್ಟು ಎಷ್ಟು ಕ್ಯೂಟ್ ಆಗಿದೆ ಬುಕ್ಕು. ಸೊ ಈ ಲಾಕ್ ತೆಗೆದೇ ಮಜಾ ಬರುತ್ತೆ ನನಗೆ. ಸೊ ಈ ಥರ ಒಂದು ಕ್ರಿಯೇಟಿವ್ ಬುಕ್ಸ್ನ ಇಟ್ಕೊಂಡು, ಅಟ್ರಾಕ್ಟಿವ್ ಬುಕ್ನ ಇಟ್ಕೊಂಡ್ರೆ ನೀವು ಆ ಝೋನ್ಗೆ ಹೋಗ್ತೀರಾ, ಆ ವೈಬ್ಗೆ ಹೋಗ್ತೀರಾ. ಈ ಕವರ್ ಪೇಜ್ ನೋಡಿ ಈ ಬುಕ್ಕಿಂದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಹುಡುಗಿ ಒಂಥರ ಮೆಡಿಟೇಷನ್ ಮಾಡ್ತಾ ಇದ್ದಾಳೆ, ಕಾಮ್ ಆಗಿದ್ದಾಳೆ, ಪೀಸ್ ಆಗಿದ್ದಾಳೆ. ಇದನ್ನು ನೋಡಿದ ತಕ್ಷಣ ಯು ವಿಲ್ ಬಿ ಇನ್ ದಟ್ ವೈಬ್, ಯು ವಿಲ್ ಬಿ ಮಿಕ್ಸಿಂಗ್ ವಿತ್ ದಟ್ ವೈಬ್. ಸೊ ಇದನ್ನು ತೆಗೆದು ಈ ಥರ ಓಪನ್ ಮಾಡೋದೆಲ್ಲ ಇರುತ್ತೆ, ಕ್ರಿಯೇಟಿವ್ ಆಗಿದೆ. ಸೊ ನಾನು ಏನಿದೆ ತೋರ್ಸಕ್ಕೆ ಹೋಗಲ್ಲ, ಲಾಸ್ಟ್ ಪೇಜ್ ತೋರಿಸ್ತೀನಿ. ಸೊ ಇಲ್ಲ ಏನೂ ಬರ್ದಿಲ್ಲ. ಸೊ ಈ ಥರ ಇದೆ. ಪೇಜ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಈ ಸೈಡೆಲ್ಲ ಯೂಸ್ ಮಾಡಿದ್ದೀನಿ. ಸೊ ಅದನ್ನು ತೋರಿಸ್ತೀನಿ ಏನೇನು ಬರೆದಿದ್ದೀನಿ ಅಂತ. ಬಟ್ ಈ ಥರ ಲಾಕ್ ಮಾಡಿಬಿಟ್ಟು ಅದನ್ನ ಸೇಫ್ ಗಾರ್ಡ್ ಮಾಡಿ ಯಾರಿಗೂ ನೋಡೋಕ್ಕಾಗಲ್ಲ ಏನಿದೆ ಅಂತ. ಬಟ್ ಸ್ಟಿಲ್ ವಾಟ್ ಐ ವಾಸ್ ಸೇಯಿಂಗ್ ವಾಸ್, ಈ ಥರ ನೀವು ಬುಕ್ನ ಇಟ್ಟಾಗ ಈ ಬೇಸಿಕಲಿ ಏನು ಮಾಡಬೇಕು ಅಂದರೆ, ನೀವು ಮಾಡೋ ಕೆಲಸ ತುಂಬ ಇಂಟ್ರೆಸ್ಟಿಂಗ್ ಮಾಡ್ಕೊಂಡ್ಬಿಡ್ಬೇಕು. ಸೊ ದಟ್ ಯು ವೋಂಟ್ ಸ್ಕಿಪ್ ಇಟ್. ಸೊ ಆ ಥರ. ಆಮೇಲೆ ಮಧ್ಯೆ ಟೈಮ್ ಸಿಕ್ಕಾಗ ಒಂದು ಡೂಡಲ್ ಬ್ಲಾಕ್ ಈ ಥರ ಒಂದು ಬರುತ್ತೆ. ಇದರಲ್ಲಿ ನೀವು ಡೂಡಿಂಗ್ನ ಪ್ರಾಕ್ಟೀಸ್ ಮಾಡ್ಬೋದು. ರಿಲ್ಯಾಕ್ಸೇಷನ್ ಹೋಗ್ತೀರಾ ನೋಡಿ. ನನಗೆ ಒಂದು ಸಿಂಪಲ್ ಆಗಿ ಒಂದು ಡೂಡಲ್ ಮಾಡಿದ್ದೀನಿ. ನನ್ನ ಫ್ರೆಂಡ್ ನನಗೆ ನಿಮಗೆಲ್ಲ ಗೊತ್ತಿರ್ಬೋದು, ಫಾಲೋ ಮೀ ಇನ್ ಇನ್ಸ್ಟಾಗ್ರಾಮ್. ಯು ಗೈಸ್ ನೋ ದಟ್ ನಾನು ಝೆಂಟ್ಯಾಂಗಲ್ ಆರ್ಟ್ನ ಕಲಿತಾ ಇದ್ದೀನಿ ಅಂತ. ಇಟ್ ಇಸ್ ಸಚ್ ಅ ಮೆಡಿಟೇಟಿವ್ ಆರ್ಟ್. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ನನ್ನ ಫ್ರೆಂಡು ಶ್ವೇತಾ ಪ್ರಕಾಶ್ ಅವರು ಹೇಳ್ಕೊಡ್ತಾ ಇದ್ದಾರೆ ಕ್ಲಾಸಸ್ನ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಅದರಲ್ಲಿ ಸುಮಾರು ಪ್ರಾಕ್ಟೀಸ್ ಬರುತ್ತೆ. ಡ್ರಾಯಿಂಗ್ಸ್ ಮಾಡ್ಬೋದು. ಮೇನಾಗಿ ಇನ್ವಾಲ್ವ್ ಇನ್ ಸಚ್ ಥಿಂಗ್ಸ್ ಅಲ್ಲ, ನಿಮ್ಮ ಮೈಂಡ್ ತುಂಬ ಕ್ಲಿಯರ್ ಆಗಿ ಹೋಗುತ್ತೆ. ಸೊ ಅದೊಂಥರ ರಿಲ್ಯಾಕ್ಸೇಷನ್. ಸೊ ಈ ಥರ ಡ್ರಾಯಿಂಗ್ ಎಲ್ಲ ಮಾಡ್ತಾ ಇದ್ದೀನಿ, ಅದು ಡ್ರಾಯಿಂಗ್ ಮಾಡಿದ್ದೀನಿ ಅಂತ ಬಂದಿದೆ. ಸೊ ಈ ಥರ ಒಂದು ಬುಕ್ ಇಟ್ಕೋಬೋದು ಬೇಕಾದ್ರೆ. ಸೊ ದೇರ್ ಇಸ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ನೋಟ್ ಬುಕ್ ವಿಚ್ ಐ ವಾಂಟ್ ಟು ಶೋ ಯು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಯಾವುದೋ ಒಂದು ಹಳೆ ಕಾಲದ ನಿಧಿಯ ಡಬ್ಬ, ಅದಕ್ಕೆ ಕೀಲಿ ಹಾಕಿ ತೆಗಿಬೇಕು ಅನ್ನೋ ಥರ ಇದೆ ಈ ಬುಕ್ಕು. ಸೊ ಹೀಗೆ ಓಪನ್ ಆಗುತ್ತೆ. ಈ ಥರ ಓಪನ್ ಮಾಡೋದೆಲ್ಲ ಇದೆ. ತುಂಬ ಚೆನ್ನಾಗಿದೆ. ಇದೇನು ಹೊಸ ಬುಕ್ಕು, ನಾನಿನ್ನೂ ಯೂಸ್ ಮಾಡಿಲ್ಲ. ನನಗೆ ಈ ಥರದ್ದೆಲ್ಲ ತುಂಬ ಇಂಟ್ರೆಸ್ಟ್ ಇದೆ.
ಏನು ಹೊಸ ಹೊಸ ಥರ ಬುಕ್ಸ್ ತಗೊಳ್ಳೋದು ಬೇರೆ ಬೇರೆ ಥರ ಇರಬೇಕು. ಅದರಲ್ಲಿ ಏನಾದ್ರು ಒಂದು ಆಕ್ಟಿವಿಟಿ ಬೇಸ್ಡ್ ಆರ್ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಆರ್ ಥೀಮ್ ಬೇಸ್ಡ್ ಬುಕ್ಸ್ ಇರಬೇಕು. ನಾರ್ಮಲ್ ಒಂದು ನೋಟ್ಬುಕ್ಕಲ್ಲಿ ಬರಿಬೋದು, ಮೇ ಬಿ ನಾನು ಅಷ್ಟೊಂದು ಎವಾಲ್ವ್ ಆಗಿಲ್ಲ. ನಾರ್ಮಲ್ ನೋಟ್ಬುಕ್ಕಲ್ಲೂ ನಾನು ಅಷ್ಟನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋದ್ರೆ ನನಗೆ ತುಂಬ ಮೋಟಿವೇಶನ್ ಬೇಕು. ನಾನು ತುಂಬ ಲೇಡ್ ಬ್ಯಾಕ್ ಪರ್ಸನ್, ನಾನು ತುಂಬ ಪ್ರೊಕ್ರಾಸ್ಟಿನೇಟ್ ಮಾಡ್ತೀನಿ ಕೆಲಸನ. ಸೊ ಸೆಲ್ಫ್ ಮೋಟಿವೇಟೆಡ್ ನಾವು ಯಾವಾಗ ಆಗಲ್ವೋ ಆಗ ನಮಗೆ ಈ ಥರದ್ದೆಲ್ಲ ಎಕ್ಸ್ಟ್ರಾ ಥಿಂಗ್ಸ್ ಬೇಕಾಗುತ್ತೆ, ಲೈಕ್ ಬೂಸ್ಟರ್ ಥರ. ಇಂಟ್ರೆಸ್ಟಿಂಗ್ ಆಗಿದ್ರೆ ಮಾತ್ರ ನಾವು ಮಾಡ್ತೀವಿ. ಸೊ ತುಂಬ ಇಂಟ್ರೆಸ್ಟಿಂಗ್ ಥಿಂಗ್ಸು ಇದೆ. ಸೊ ಜಸ್ಟ್ ಎಕ್ಸ್ಪ್ಲೋರೇಷನ್ ಒಂದು ಬಾಕಿ ಇರುತ್ತೆ ಅಷ್ಟೇ ನಮ್ಮ ಕಡೆಯಿಂದ. ಸೊ ಈ ಥರ ಬುಕ್ನ ನೋಡಿ ಎಷ್ಟು ಚೆನ್ನಾಗಿ ಓಪನ್ ಆಗ್ತಾ ಇದೆ ಇದು ಬುಕ್ಕು. ಸೊ ಈ ಥರ ಪೇಜ್ಗಳೆಲ್ಲ ತುಂಬ ಚೆನ್ನಾಗಿದೆ. ನಾನು ಇದ್ರದ್ದು ಲಿಂಕ್ ಎಲ್ಲ ನಿಮಗೆಲ್ಲ ಕಳಿಸ್ಕೊಡ್ತೀನಿ. ಲಿಂಕ್ ಸರಿ, ಓಕೆ. ರೈಟ್ ತಗೊಂಡ್ಬಂದು somehow ಕೀ ಇದ್ರೊಳಗೆ ಹೋಗಿದೆ. ಸೊ ನಾವು ಇಟ್ ಇಸ್ ಲೈಕ್ ಲಾಕ್ ಅಲ್ವಾ, ಇಂಟ್ರೆಸ್ಟಿಂಗ್ ಬುಕ್. ಸೊ ಓಕೆ, ನಿಮ್ಮ ಹತ್ರ ನಾರ್ಮಲ್ ಬುಕ್ ಇದೆ, ಈ ಥರ ಬುಕ್ ಅಲ್ಲ ನನಗೆ ಹುಡುಕಕ್ಕೆ ಪೇಷನ್ಸ್ ಇಲ್ಲ ಅಥವಾ ತೊಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ, ನಾರ್ಮಲ್ ಬುಕ್ಸ್ ಇದೆ, ಯಾಕೆ ವೇಸ್ಟ್ ಮಾಡೋದು, ಅದನ್ನ ಯೂಸ್ ಮಾಡ್ಕೋಬೋದು. ಅಂದರೆ ನಾರ್ಮಲ್ ಬುಕ್ನು ನೀವು ತುಂಬ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡ್ಕೋಬೋದು, ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೋಬೋದು. ಐ ವಿಲ್ ಶೋ ಯು ಹೌ ಐ ಕ್ಯಾನ್ ಡೂ ಇಟ್. ನಾನು ಯಾವ ಥರ ಮಾಡ್ತಾ ಇದ್ದೀನಿ ಅಂತ ನೀವು ತೋರಿಸ್ತೀನಿ ನೋಡಿ. ನಾವು ಚಿಕ್ಕವರಿದ್ದಾಗ ಇವೆಲ್ಲ ತುಂಬ ಯೂಸ್ ಮಾಡ್ತಾ ಇದ್ವಿ. ಸಿ ಇಫ್ ಯು ರಿಮೆಂಬರ್, ನಾವು ಸ್ಲ್ಯಾಮ್ ಬುಕ್ ಅಂತ ಇಡ್ತಾ ಇದ್ವಿ. 10th ಸ್ಟ್ಯಾಂಡರ್ಡಿಂದ ನಾವು ನೆಕ್ಸ್ಟ್ PUC ಬೇರೆ ಕಾಲೇಜಿಗೆ ಹೋದಾಗ ನಾವು ಫ್ರೆಂಡ್ಸ್ಗೆಲ್ಲ ಸರ್ಕ್ಯುಲೇಟ್ ಮಾಡ್ತಾ ಇದ್ವಿ. ಕ್ಲಾಸಸ್ ನಡೀತಾ ಇರ್ತಿತ್ತು, ನಾವು ನಿಧಾನಕ್ಕೆ ಚೂರಿ ಚೂಪೆ ನಾವೇನು ಬರಿತಾ ಇದ್ವಿ, ಸ್ಲ್ಯಾಮ್ ಬುಕ್ ಎಲ್ಲ ಬರಿತಾ ಇದ್ವಿ. ಇದು ಆಕ್ಚುಲಿ ಚೆನ್ನಾಗಿರೋದು, ಗೋಲ್ಡನ್ ಟೈಮ್. ಅದೇ ತರ ಆ ಸ್ಲ್ಯಾಮ್ ಬುಕ್ ಅಲ್ಲಿ ನೆನಪಿರ್ಬೋದು, ನಾವು ಸ್ಟಿಕ್ಕರ್ಸ್ನೆಲ್ಲ ಹೇಗೆ ಅಣಿಸ್ತಾ ಇದ್ವಿ ಆ ತರನೇ ಇವಾಗ ಬೇಕಾದ ಸ್ಟಿಕ್ಕರ್ಸ್ಗಳೆಲ್ಲ ಇರುತ್ತೆ. ನನಗೆ ನೇಚರ್, ಫ್ಲೋರಲ್ ಥೀಮ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಲೀವ್ಸ್, ಫ್ಲೋರಲ್ ಅವೆಲ್ಲ. ಸೊ ಆ ತರ ಸ್ಟಿಕ್ಕರ್ಸ್ಗಳು ಬರ್ತವೆ, ಸುಮಾರಷ್ಟು ಸ್ಟಿಕ್ಕರ್ಸ್ಗಳೆಲ್ಲ ಬರ್ತವೆ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಈ ತರ ಸ್ಟಿಕ್ಕರ್ಸ್ನ ನೀವೇನ್ ಮಾಡ್ಬೋದು, ಬುಕ್ಕಲ್ಲಿ ಅಂಟಿಸ್ಕೊಂಡು ಅದನ್ನ ತುಂಬಾ ಕಲರ್ಫುಲ್ ಆಗಿ ಮಾಡ್ಕೋಬಹುದು, ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೋಬಹುದು, ಥೀಮ್ ಬೇಸ್ ಮಾಡ್ಕೋಬಹುದು. ಸೊ ಈ ತರ ಯು ಹ್ಯಾವ್ ಟು ಮೇಕ್ ಥಿಂಗ್ಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಯಾರು ತುಂಬಾ ಮೋಟಿವೇಟೆಡ್ ಇರ್ತಾರೆ ಅವ್ರಿಗೆ ಯಾವುದನ್ನು ಎಫೆಕ್ಟ್ ಆಗಲ್ಲ. ಏನೇ ಬಂದ್ರು ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾವ ಪ್ರಾಬ್ಲಮ್ಸ್ ಇರಲಿ, ದಿನ ಯಾವ ಥರ ಚೇಂಜ್ ಆಗಲಿ, ಸಿಚುವೇಶನ್ ಚೇಂಜ್ ಆಗಲಿ, ಅವ್ರ ಟೈಮ್ ಟೇಬಲ್ನ ಅವ್ರನ್ನೆಲ್ಲ ಅವ್ರು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಯಾರು ನಂತರ ಇರ್ತಾರೋ ಪ್ರೊಕ್ರಾಸ್ಟಿನೇಟ್ ಮಾಡೋದು ಅಥವಾ ಸ್ವಲ್ಪ ಸೆಲ್ಫ್ ಮೋಟಿವೇಶನ್ ಕಡಿಮೆ ಇರೋರು, ನಾವು ಒಂಥರ ಕೀಲಿ ಇರೋ ಟಾಯ್ಸ್ ಥರ ಕೀ ಕೊಟ್ಟಷ್ಟು ನಾವು ಓಡ್ತಾ ಇರ್ತೀವಿ, ಸ್ವಲ್ಪ ಕೀ ಕೊಡಬೇಕು ಇನಿಷಿಯಲಿ. ಸೊ ಆ ಥರ ಇರೋರು ನೀವು ಯಾವ ಥರ ಮಾಡಬೇಕು ಅಂದರೆ ಸಿಚುವೇಶನ್ನ ಇಂಟ್ರೆಸ್ಟಿಂಗ್ ಮಾಡ್ಕೊತಾ ಹೋಗ್ಬೇಕು. ಅವಾಗ ನೀವು ಮಾಡ್ತೀರಾ ಯಾವುದೇ ಕೆಲಸ ಆಗಲಿ. ಹೇಳಬೇಕು ಅಂದರೆ ಸ್ಟಾರ್ಟ್ ವಿತ್ ದ ಜರ್ನಲಿಂಗ್ ಪ್ರಾಸೆಸ್. ತುಂಬ ರಿವಾರ್ಡಿಂಗ್ ಆಗಿರುತ್ತೆ. ನೀವೇನು ಬರೀತೀರಾ ಒಂದು ಟೈಮ್ ಫಿಕ್ಸ್ ಮಾಡಿ. ನೈಟ್ ಬಿಫೋರ್ ಯು ಗೋ ಟು ಬೆಡ್ ನೀವು ಜರ್ನಿಂಗ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಇನ್ಸ್ಟಾಗ್ರಾಮಲ್ಲಿ ನನ್ನ ವಿಡಿಯೋಸ್ನ ಫಾಲೋ ಮಾಡ್ತಾ ಇದ್ದೀರೋ, ಸೊ ಅದರಲ್ಲಿ ನಾನು ಹೇಳಿದ್ದೀನಿ, ಬೆಳಗ್ಗೆ ನಾವು ಎದ್ದ ತಕ್ಷಣ 1 minute or 2 minutes ನಮ್ಮ ತಲೆಯಲ್ಲಿ ಆಲ್ಫಾ ವೇವ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಆಲ್ಫಾ ವೇವ್ಸ್ ಇಂದ ನಾವು ಚಮತ್ಕಾರನೇ ಮಾಡ್ಬೋದು. ಸೊ ಆ ಆಲ್ಫಾ ವೇವ್ಸ್ ಜೊತೆಗೆ ನೀವು ಏನು ಮೈಂಡ್ ಸೆಟ್ನ ಕ್ರಿಯೇಟ್ ಮಾಡ್ತಿರೋ, ನಿಮ್ಮ ಬ್ರೈನ್ಗೆ ಯಾವ ಕ್ವೆಶನ್ಸ್ನ ಹಾಕೋತಿರೋ, ಅದು ಫುಲ್ ಕಂಪ್ಲೀಟ್ ಡೇಗೆ ಒಂದು ಒಳ್ಳೆಯ ನಾಂದಿ ಹಾಡೋದು ಅಂತ ಹೇಳ್ತಾರಲ್ಲ ಆ ಥರ. ಸೊ ಸ್ಟಾರ್ಟ್ ಆಸ್ಕಿಂಗ್ ರೈಟ್ ಕ್ವೆಶನ್ಸ್, ಯೂಸ್ಫುಲ್ ಕ್ವೆಶನ್ಸ್, ಗುಡ್ ಕ್ವೆಶನ್ಸ್, ಆರ್ ಒಂಥರ ಪಾಸಿಟಿವಿಟಿ ಜೊತೆ ನಿಮ್ಮ ಡೇನ ಸ್ಟಾರ್ಟ್ ಮಾಡಿ. ಎದ್ದ ತಕ್ಷಣ ನಿಮ್ಮ ಆಲೋಚನೆಗಳು ಎಲ್ಲದೂ ಪಾಸಿಟಿವ್ ಆಗಿರಲಿ. ಸೊ ಆಗ ಇಡೀ ದಿನ ಪಾಸಿಟಿವ್ ಆಗಿರುತ್ತೆ. ಯಾಕೆಂದರೆ ಆ ಟೈಮಲ್ಲಿ ನೀವು ಒಂಥರ ವೇಕ್ಫುಲ್ ರೆಸ್ಟ್ ಫೇಸಲ್ಲಿ ಇರ್ತೀರಾ, ಆಗ ಆಲ್ಫಾ ವೇವ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಸ್ಲೋಲಿ ಗ್ರ್ಯಾಜುಲಿ ನಿಮ್ಮ ಬ್ರೈನಲ್ಲಿರೋ ವೇವ್ಸ್ಗಳು ಬೀಟಾ ವೇವ್ಸ್ಗೆ ಶಿಫ್ಟ್ ಆಗುತ್ತೆ. ಬೀಟಾ ವೇವ್ಸ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಅದು ಅಲರ್ಟ್ ಆಗಿರೋಕ್ಕೆ ಸಹಾಯ ಮಾಡುತ್ತೆ, ನಿಮ್ಮ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡೋಕ್ಕೆ ಸಹಾಯ ಮಾಡುತ್ತೆ, ನಿಮ್ಮ ಕೆಲಸಗಳು ಎಫೆಕ್ಟಿವ್ ಆಗೋಕ್ಕೆ ಸಹಾಯ ಮಾಡುತ್ತೆ. ಸೊ ಥ್ರೂ ಔಟ್ ದ ಡೇ ನಾವು ಬೀಟಾ ವೇವ್ಸಲ್ಲಿ ಇರ್ತೀವಿ. ಸೊ ಅರ್ಲಿ ಮಾರ್ನಿಂಗ್ ಒನ್ಸ್ ಯು ಗೆಟ್ ಅಪ್, ಆ ಒಂದು ಸ್ಟೇಟ್ ಇರುತ್ತೆ, ಸ್ವಲ್ಪ ಮಂಪ್ರೂಡ್ ಸ್ಟೇಟ್ ಥರ ಇರ್ತೀವಿ ಅಂತ ಅಂದ್ಕೊಳ್ಳೋಣ. ವೇಕ್ಫುಲ್ ರೆಸ್ಟ್ ಅಂತ ಹೇಳ್ತಾರೆ. ನಿದ್ದೆನೂ ಬರ್ತಾ ಇರುತ್ತೆ, ಎಚ್ಚರವಾಗೂ ಇರ್ತೀವಿ. ಸೊ ಆ ಟೈಮಲ್ಲಿ ಬ್ರೈನ್ ತುಂಬ ಕಾಮ್ ಆಗಿರುತ್ತೆ. ನೀವು ಏನು ಅಂದ್ಕೊಂಡಿದ್ದೀರೋ, ಏನು ಪಾಸಿಟಿವಿಟಿ ನಿಮ್ಮ ತಲೆಗೆ, ಏನು ಬ್ರೈನ್ಗೆ ಫೀಡ್ ಮಾಡ್ತಿರೋ, ನಿಮ್ಮ ಇನ್ಪುಟ್ ಹೇಗಿರುತ್ತೋ ಆ ಟೈಮಲ್ಲಿ ಹಾಗೆ ಥ್ರೂ ಔಟ್ ದ ಡೇ ನೀವು ಔಟ್ಪುಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಮ್ಮಿಡಿಯೇಟ್ಲಿ ನೀವು ಎದ್ದ ತಕ್ಷಣ ನಿಮ್ಮ ಟೇಬಲ್ ಅಲ್ಲೇ ಹತ್ರ ಇದ್ದರೆ, ಸೊ ನೀವು ಆಗ ಈ ಬುಕ್ನ ಬರೆಯೋದ್ರಿಂದನೂ ನಿಮಗೆ ತುಂಬ ಸಹಾಯ ಆಗುತ್ತೆ. ನೀವು ಅನ್ಕೊಂಡಿದ್ದು ನನ್ನ ಪ್ರಿನ್ಸಿಪಲ್ ಏನಂದ್ರೆ, ನಾನು ಯಾವ್ದಾದ್ರು ಒಂದು ಸ್ಪೆಷಲ್ ಒಕೇಶನ್, ಫಾರ್ ಎಕ್ಸಾಂಪಲ್ ವೆನ್ ಐ ಸಿ ಸ್ಪೆಷಲ್ ಒಕೇಶನ್, ಈಗ ಲಾಸ್ಟ್ ಟೈಮ್ ನ್ಯೂ ಇಯರ್ ಬಂತು, ಮತ್ತೆ ಏಂಜಲ್ ನಂಬರ್ ಕಾಂಬಿನೇಷನ್ಸ್ ಬಂತು. ಸೊ ಅವಾಗೆಲ್ಲ ನಾನು ಮ್ಯಾನಿಫೆಸ್ಟೇಷನ್ ಬರ್ದಿದ್ದೀನಿ ಫಾರ್ ಲಾಂಗ್ ಟೈಮ್. ಈಗ 1 year ನನಗೆ ಏನಾಗಬೇಕು ಅಂತ ಅನ್ಕೊಂಡಿದ್ದೀನಿ, 3 months ಅಲ್ಲಿ ಏನಾಗಬೇಕು ಅಂತ ಅನ್ಕೊಂಡಿದ್ದೀನಿ, ಆರ್ 6 months ಅಲ್ಲಿ ನನಗೆ ಏನೆಲ್ಲ ಆಗಬೇಕು, ನಾನು ಏನೆಲ್ಲ ಪಡಿತೇನೆ ಅನ್ನೋದು ನಾನು ಅಡ್ವಾನ್ಸ್ ಆಗಿ ಬರ್ದಿಟ್ಕೊಂಡಿದ್ದೀನಿ. ಅದು ಬಿಟ್ಟು ಮಜಾ ಆಯಾ, और मैं ये जो मजा है ಹಿಂದೂಸ್ತಾನ್ ಕೆ ಹರ್ ವ್ಯಕ್ತಿ ಕೋ ದೇನಾ ಚಾಹತಾ ಹೂಂ. ಈಗ 1 week ಅಲ್ಲಿ 3 days ಅಲ್ಲಿ, ಸೊ ವೆರಿ ನಿಯರ್ ಡೇಟ್ ಇದ್ದಾಗ ಏನಾಗಬೇಕು, ನಿಮ್ಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅನ್ನೋದನ್ನ ನೀವು ಇದರ ಡೈರಿನಲ್ಲಿ ಅವತ್ತಿಗೆ ಬರ್ಕೊಂಡು ಹೋದ್ರೆ ತುಂಬಾ ಸಹಾಯ ಆಗುತ್ತೆ. ಅಂಡ್ ಆಲ್ಸೋ ನಾವು ಪದೇ ಪದೇ ಆ ಸಿಚುವೇಷನ್ಸ್ ನ ನೆನಪು ಮಾಡ್ಕೊಳ್ಳೋಕ್ಕಾಗಲ್ಲ. ಇವಾಗ ನಾವು ನಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ನಾವೆಲ್ಲ ಬರ್ಕೊಳ್ತೀವಿ. ಈ ತರ ಬರೆದಿರೋದ್ರಿಂದ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ರಿಜಿಸ್ಟರ್ ಆಗಿರುತ್ತೆ. ಸೊ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಲ್ಲಿ ಹೇಳ್ತಾ ಇರುತ್ತೆ, ಓಕೆ ಇದೊಂದು ಕೆಲಸ ಇದೆ, ಇದು ನಿಮಗೆ ಬೇಕು. ಸೊ
ಈಗ ಇದನ್ನ ಪಡಿಬೇಕು ಅಂದರೆ ನಿನ್ನ ಬ್ರೈನ್ ನಿನಗೆ ಇನ್ಪುಟ್ ಕೊಡ್ತಾ ಇರತ್ತೆ. ಇವೆಲ್ಲ ಮಾಡ್ತಾ ಹೋದರೆ ಯು ವಿಲ್ ಎಂಡ್ ಅಪ್ ದೇರ್ ಅಂತ. ಸೊ ಯು ವಿಲ್ ಎಂಡ್ ಅಪ್ ದೇರ್ ಅಂತ. ಸೊ ಅದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ನೀವು ಬುಕ್ಕಲ್ಲಿ ಪಾಯಿಂಟ್ಸ್ನ ಬರೆದಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಸ್, ಇವತ್ತು ನನ್ನ ಟಿಪ್ಸ್ ಇದೆ. ಸೊ ನೀವು ಬುಕ್ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂದರೆ ಹೌ ಟು ಮೇಕ್ ಇಟ್ ಇಂಟ್ರೆಸ್ಟಿಂಗ್ ಸೊ ದಟ್ ದ ಪ್ರಾಸೆಸ್ ವಿಲ್ ಲಾಸ್ಟ್ ಫಾರ್ ಅ ಲಾಂಗ್ ಟೈಮ್. ಯಾಕಂದರೆ ನಾವೆಲ್ಲದೂ ಸ್ಟಾರ್ಟ್ ಮಾಡ್ತೀವಿ, ಆರಂಭ ಶೂರತ್ವ ಅಂತ ಹೇಳ್ತೀವಿ. ಎಲ್ಲದೂ ಸ್ಟಾರ್ಟ್ ಮಾಡ್ತೀವಿ, 2 ದಿನ ಮಾಡ್ತೀವಿ, 4 ದಿನ ಮಾಡ್ತೀವಿ, 1 ವಾರ ಮ್ಯಾಕ್ಸಿಮಮ್, ಆಮೇಲೆ ಓಕೆ ಸ್ಟಾಪ್. ಅಥವಾ ಒಂದು ಇನ್ಸ್ಟಾಗ್ರಾಮ್ಗೆ 1 ಪೋಸ್ಟ್ ಹಾಕೋ ತನಕ ಮಾಡ್ತೀವಿ ಕರೆಂಟ್ ಟ್ರೆಂಡ್ ಪ್ರಕಾರ. ಈಗ ಒಂದು ಬುಕ್ ಎತ್ಕೊಂಡ್ವಿ, ಓಕೆ ನಾನು ಹೌ ಟು ವಿನ್ ಫ್ರೆಂಡ್ಸ್ ಅಂಡ್ ಇನ್ಫ್ಲುಯೆನ್ಸ್ ಪೀಪಲ್ ಅಂತ ಒಂದು ಬುಕ್ ಓದ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಓಕೆ ನಾನು ಟೀ ಕುಡಿತಾ ಬುಕ್ ಓದ್ತಾ ಇದ್ದೀನಿ. ಟೇಕ್ ಅ ಫೋಟೋ ಅಂಡ್ ಅಪ್ಲೋಡ್ ಇನ್ ಸ್ಟೋರಿ, ಡನ್. ಆಮೇಲೆ ಬುಕ್ ಗೊತ್ತಿಲ್ಲ, ಕ್ಲೋಸ್. ಯಾಕಂದ್ರೆ ಯಾರು ಫಾಲೋ ಮಾಡಲ್ಲ. ಆ ಬುಕ್ ಓದ್ಯಾ, ಆ ಬುಕ್ ಕೀ ಪಾಯಿಂಟ್ಸ್ ಏನು ಅಂತ ಯಾರು ನಮ್ಮನ್ನ ಕೇಳ್ತಾರ? ಯಾರು ಕೇಳಲ್ಲ. ಸೊ ಅದಕ್ಕೆ ನಮ್ದು ಬುಕ್ ರೈಟಿಂಗ್, ಟ್ರಸ್ಟ್ ಮೀ ವೆನ್ ಐ ಸೇ ದಿಸ್, ವೆರಿ ಹೆಲ್ಪ್ಫುಲ್. ಓಕೆ, ಸೊ ಅದನ್ನ ಪ್ಲೀಸ್ ಮೇಕ್ ಇಟ್ ವೆರಿ ವೆರಿ ಕಲರ್ಫುಲ್, ಕ್ರಿಯೇಟಿವ್. ಅದರ್ವೈಸ್ ನೀವು ಖಂಡಿತ ಕೆಲಸ ಮಾಡಲ್ಲ. ಇವತ್ತು ತಾನೇ ಬಿಟ್ಬಿಡೋಣ, ನಾಳೆ ಮಾಡ್ಕೊಳ್ಳೋಣ ಅಂತ ಅನ್ಸುತ್ತೆ. ನಾಳೆ ಏನು ಅನ್ಕೋತೀರಾ? 2 ದಿನದ್ದು ಸೇರಿಸಿ ನಾಡಿದ್ದು ಬರ್ಬಿಡ್ತೀನಿ ಅಂತ ಅನ್ಕೋತೀರಾ. ಅಥವಾ ನೆಕ್ಸ್ಟ್ ವೀಕ್ ಏನು ಅನ್ಕೋತೀರಾ? ಹಿಂದಿನ ವಾರದ ಎಲ್ಲ ಸೇರಿಸಿ ಇವತ್ತೊಂದು ದಿನ ಕುತ್ಕೊಂಡು ಎಲ್ಲ ಬರ್ಬಿಟ್ಟು ನೀವು 1 ತಿಂಗಳಿಗೆ ಆಗಷ್ಟು ಹೋಗ್ತೀರಾ? ಖಂಡಿತ ನೀವು ಅದನ್ನ ಬರೆಯಲ್ಲ. ಸೊ ಅದಕ್ಕೆ ಮೇಕ್ ಥಿಂಗ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸೊ ದಟ್ ಯು ಕಾಂಟ್ ಎಸ್ಕೇಪ್. क्या बात है सर, क्या बात है सर, क्या बात, ये बात है. अरे सर क्या. ಸೊ ಎಸ್, ಇವತ್ತಿಗೆ ಇಷ್ಟು ಸಾಕು ಅಂತ ಅನ್ಸುತ್ತೆ. ಮತ್ತೆ ನಾನು ಹೇಳ್ತಾ ಹೋಗ್ತೀನಿ ಇಂಟ್ರೆಸ್ಟಿಂಗ್ ಥಿಂಗ್ಸ್, ಪಾಯಿಂಟ್ಸ್, ನನ್ನ ಡೈಲಿ ಲೈಫ್ನ ಸ್ನಿಪೆಟ್ಸ್ ಎಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೀ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.